Hi, hello, my dear student. Today I am going to discuss about the topic Dusk BSc fourth semester students. Very important prose. Dusk. It is written by Hector Hugh Munro. It is written by Hector Hugh Munro. He was the uh, British writer. His parents were Charles Augustus. He was a British writer. His parents were Charles Augustus Munro and Mary Frances Mercer. He was educated at Exmouth and Bedford Grammar School. Some of Munro's most popular short stories are The Open Window, Gabriel Ernest, Gabriel Ernest, and The Storyteller. His most important short stories. In November 1960, he was sheltering in a crater near Beaumont Hamel, France during the Battle of the Ancre when he was killed by German sniper. Uh, Hector Hugh Munro, he was died in the year 1916 November. And now we will discuss about the topic Dusk. It is written by Hector Hugh Munro. Hector Hugh Munro and his pen name, very important. His pen name Saki. It is written by Saki. Dusk. It is written by Saki. Hector Hugh Munro. His pen name Saki. Now we discuss about the topic text. It is March evening. ಇವತ್ತು ನಾವು ಎಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಡಸ್ಕ್ ಇದು ಅಂತಂದ್ರೆ ಬಿ ಎಸ್ ಸಿ ಫೋರ್ತ್ ಸೆಮೆಸ್ಟರ್ ಸ್ಟೂಡೆಂಟ್ಸ್ಗಾಗಿರುವಂಥ ಒಂದು ಟಾಪಿಕ್, ಒಂದು ಬೇಸಿಕ್ ಇಂಗ್ಲೀಷ್ನಲ್ಲಿ ಬರುವಂಥ ಒಂದು ಪ್ರೋಸ್ ಆಗಿರುವಂಥದ್ದು ಡಸ್ಕ್ ಅಂಥೇಳಿ. ಇದನ್ನು ಬರೆದವರು ಸಖಿ. ಹೆಕ್ಟರ್ ಹ್ಯೂಗ್ ಮುನ್ರೋ ಇವರ ಒಂದು ಪೆನ್ ನೇಮ್ ಅಂತಂದ್ರೆ ಸಖಿ ಆಗಿರುವಂಥದ್ದು. ಈ ಒಂದು ಟಾಪಿಕನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಟ್ಸ್ ಮಾರ್ಚ್ ಈವ್ನಿಂಗ್ ಅಂದರೆ ಮಾರ್ಚ್ ತಿಂಗಳಲ್ಲಿ ಒಂದು ಸಾಯಂಕಾಲವಾಗಿತ್ತು. ಅ ಮ್ಯಾನ್ ನೇಮ್ಡ್ ನಾರ್ಮನ್ ಗೋಟ್ಸ್ಬಾಯ್ ಸಿಟ್ಸ್ ಆನ್ ಪಾರ್ಕ್ ಬೆಂಚ್ ಅಬ್ಸರ್ವಿಂಗ್ ದ ಹ್ಯಾಪನಿಂಗ್ ಅರೌಂಡ್ ಹಿಮ್. ಅಂದರೆ ಒಬ್ಬ ನಾರ್ಮನ್ ಗೋಟ್ಸ್ಬಾಯ್ ಎಂಬ ವ್ಯಕ್ತಿ ಮಾರ್ಚ್ ತಿಂಗಳಲ್ಲಿ ಒಂದು ಪಾರ್ಕಲ್ಲಿ ಅಂತಂದ್ರೆ ಬೆಂಚ್ ಮೇಲೆ ಕೂತ್ಕೊಂಡಿದ್ದ. ಬೆಂಚ್ ಮೇಲೆ ಕೂತ್ಕೊಂಡು ತನ್ನ ಸುತ್ತಮುತ್ತಲು ನಡೆಯುತ್ತಿರುವಂಥ ಒಂದು ಘಟನೆಗಳನ್ನು ನೋಡ್ತಾ ಇದ್ದ. ಗೋಟ್ಸ್ಬಾಯ್ ಎಂಜಾಯ್ಸ್ ವಾಚಿಂಗ್ ದ ಬಸ್ಟಲ್ಸ್ ಆಫ್ ಮಿಸರೇಬಲ್ ಲುಕಿಂಗ್ ಪೀಪಲ್. ಅಂದರೆ ಅಲ್ಲಿ ಓಡಾಡ್ತಾ ಇರುವಂಥ ಒಂದು ವ್ಯಕ್ತಿಗಳನ್ನು, ಅವರ ಒಂದು ಮುಖಗಳನ್ನು, ಅಲ್ಲಿರುವಂಥ ಒಂದು ನಾಯ್ಸಿ ಅಂದರೆ ಸ್ವಲ್ಪ ಜನರು ಓಡಾಡ್ತಾ ಇರುವಂಥದ್ದನ್ನು ನೋಡ್ತಾ ಇರ್ತಾನೆ. ಪೀಪಲ್ ಹೆಡಿಂಗ್ ಹೋಮ್ ಆ್ಯಂಡ್ ಇನ್ ಟ್ರಾಫಿಕ್ ಆ್ಯಂಡ್ ಆಲ್ಸೋ he was watching, he was observing the traffic of vans. ಆ ಒಂದು ಪಾರ್ಕ್ ಸೈಡ್ ಅಂತಂದ್ರೆ ಒಂದು ರಸ್ತೆ ಇತ್ತು. ಆ ರಸ್ತೆ ಮೇಲೆ ಬಹಳಷ್ಟು ಅಂತಂದ್ರೆ ಟ್ರಾಫಿಕ್ ಕೂಡ ಕಾಣ್ತಾ ಇತ್ತು ಅಂಥೇಳಿ. he is feeling bit sorry for himself but still enjoys the gloom. ಅಂದರೆ ತನ್ನಷ್ಟಕ್ಕೆ ತಾನೇ ಅಂತಂದ್ರೆ ಯಾವುದೋ ಒಂದು ಬೇಜಾರದಲ್ಲಿ ಬಂದು ಕೂತ್ಕೊಂಡಿದ್ದ. ತನ್ನಷ್ಟಕ್ಕೆ ತಾನೇ ಅಂತಂದ್ರೆ ಕ್ಷಮೆಯನ್ನು ಕೇಳ್ಕೊತಾ ಆ ಒಂದು ಸಾಯಂಕಾಲದ ಒಂದು ಸಂಜೆಯ ಒಂದು ಮುಸ್ಸಂಜೆಯನ್ನು ಎಂಜಾಯ್ ಮಾಡ್ತಾ ಇದ್ದಂತೆ. ಗ್ಲೂಮ್ ಇಟ್ ಮೀನ್ಸ್ ಮುಸ್ಸಂಜೆ ಅಂಥೇಳಿ. ಆ್ಯಂಡ್ ಹೋಪ್ಲೆಸ್ನೆಸ್ ಅಂದರೆ ನಿರಾಶೆಯಿಂದ ಬಂದು ಅಲ್ಲಿ ಕೂತ್ಕೊಂಡು ಆ ಒಂದು ತನ್ನ ಸುತ್ತಮುತ್ತಲೇ ನಡೀತಿರುವಂಥ ಘಟನೆಗಳನ್ನು ನೋಡ್ತಾ ಇದ್ದ. ಹೋಪ್ಲೆಸ್ನೆಸ್ ದ್ಯಾಟ್ ಇನ್ಗಲ್ಫ್ ದ ಜನರಲ್ ಮೂಡ್ ಆಫ್ ದಿ ಪೀಪಲ್ ಆನ್ ದಿ ಸ್ಟ್ರೀಟ್ಸ್. ಆ ಒಂದು ಸ್ಟ್ರೀಟ್ ಮೇಲೆ, ಆ ಒಂದು ರಸ್ತೆಯ ಮೇಲೆ ನಡೀತಾ ಇರುವಂಥ ಒಂದು ನಡ್ಕೊಂಡು ವಾಕಿಂಗ್ ಮಾಡ್ತಾ ಇರುವಂಥ ಜನರ ಒಂದು ಮೂಡ್ ಬಗ್ಗೆ ಅವರನ್ನು ನೋಡ್ತಾ ಇದ್ದ ಅಂಥೇಳಿ. ಆ್ಯಂಡ್ ದೆನ್ he describes
It's as the hour of the defeated. ಆ್ಯಂಡ್ ದೆನ್ ಹಿ ಡಿಸ್ಕ್ರೈಬ್ಸ್ ದ ಅವರ್ ಆಫ್ ದಿ ಡಿಪಿಟೆಡ್. ಅಂದರೆ ಆ ಪಾರ್ಕಿಗೆ ಯಾಕೆ ಬರ್ತಾರತ್ತಂದ್ರೆ ಜನರು ತಮ್ಮ ಜೀವನದಲ್ಲಿ ಬೇಸರವಾಗಿ ಏನೋ ಒಂದು ಸೋಲನ್ನು ಕಂಡು ಅಲ್ಲಿ ಬಂದು ತಮ್ಮ ಮನಸ್ಸಿಗೆ ಶಾಂತಿಯನ್ನು ತೆಗೆದುಕೊಳ್ಳೋಕ್ಕೆ ಆ ಒಂದು ಪಾರ್ಕಿಗೆ ಬಂದು ಕೂತ್ಕೊಳ್ತಾ ಇದ್ರು ಅಂಥೇಳಿ. ಅದರಲ್ಲಿ ನಾರ್ಮನ್ ಗೋಡ್ಸ್ಬಾಯ್ ಕೂಡ ಅಂತಂದರೆ ತನ್ನ ಜೀವನದಲ್ಲಿ ಬಹಳಷ್ಟು ನೋವನ್ನು ಕಂಡು ಅಲ್ಲಿ ಬಂದು ಕೂತ್ಕೊಂಡಿದ್ದ. An older man sits next to him on the bench. ನಾರ್ಮನ್ ಗೋಡ್ಸ್ಬಾಯ್ ಕೂತಂಥ ಒಂದು ಬೆಂಚ್ ಮೇಲೆ ಇನ್ನೊಂದು ಮೂಲೆಯಲ್ಲಿ ಇನ್ನೊಬ್ಬ ಓಲ್ಡರ್ ಮ್ಯಾನ್, ಒಬ್ಬ ಮುದುಕ ಅಂತಂದ್ರೆ ವಯಸ್ಸಾಗಿರುವಂಥ ವ್ಯಕ್ತಿ ಬಂದು ಕೂತ್ಕೊಂಡಿದ್ದ. ಹಿ ಈಸ್ ವೆರಿ ವೆಲ್ ಡ್ರೆಸ್ಡ್. ಹಿ ವಾಸ್ ವೆರಿ ವೆಲ್ ಡ್ರೆಸ್ಡ್ ಅಂದರೆ ಚೆನ್ನಾಗಿರುವಂಥ ಒಂದು ಡ್ರೆಸ್ಸನ್ನು ಹಾಕ್ಕೊಂಡಿದ್ದ. ಆ್ಯಂಡ್ ರೆಸ್ಪೆಕ್ಟೇಬಲ್ ಜೆಂಟಲ್ ಮ್ಯಾನ್ ಅಂದರೆ ಒಬ್ಬ ಗೌರವಯುತ ವ್ಯಕ್ತಿಯಾಗಿದ್ದ. ಆನ್ ಕ್ಲೋಸರ್ inspection, however, it becomes clearer that he is from the pitifully unpopular orchestra. ಅಂದರೆ ಆ ವ್ಯಕ್ತಿ ಅಂತಂದ್ರೆ ಒಂದು ಸಣ್ಣ ಆರ್ಕೆಸ್ಟ್ರಾ ಇಟ್ಕೊಂಡಿದ್ದ, ಹಾಗಾಗಿ ಅವನಂತಂದ್ರೆ ಭಾಳಷ್ಟು ಬೇಜಾರದಿಂದ ಅಲ್ಲಿ ಕೂತ್ಕೊಂಡಿದ್ದ ಅಂಥೇಳಿ. ಹಿ ಲುಕ್ಸ್ ಲೈಕ್ ಅ ಡಿಪ್ರೆಸ್ಡ್ ಓಲ್ಡ್ ಮ್ಯಾನ್. ಅಂದರೆ ದಟ್ಸ್ ಓಲ್ಡ್ ಮ್ಯಾನ್ ಲುಕ್ ಲೈಕ್ ಅ ಡಿಪ್ರೆಸ್ಡ್ ಅಂದರೆ ಬಹಳಷ್ಟು ಅಂತಂದ್ರೆ ಸ್ಟ್ರೆಸ್ ಕಾಣ್ತಾ ಇದ್ದ ಅವನ ಮುಖದಲ್ಲಿ ಅಂತಂದ್ರೆ ಏನೋ ನೋವು ಕಾಣ್ತಾ ಇತ್ತು ಅಂಥೇಳಿ, ಡಿಪ್ರೆಸ್ಡ್ ಆಗಿದ್ದ ಅಂಥೇಳಿ. ಹೂ ಕ್ಯಾನ್ ಬೇರ್ಲಿ ಅಫೋರ್ಡ್ ವೇರ್ ಹಿ ಲಿವ್ಸ್ ಅಂದರೆ ತಾನು ವಾಸ ಮಾಡುವಂಥ ಒಂದು ಸ್ಥಳದಿಂದ ಬೇಜಾರದಿಂದ ಬಂದು ಆ ಒಂದು ಪಾರ್ಕಲ್ಲಿ ಬಂದು ಕೂತ್ಕೊಂಡಿದ್ದ. ಆ್ಯಂಡ್ ದೆನ್ ಆ್ಯನ್ ಎಲ್ಡರ್ಲಿ ಜೆಂಟಲ್ಮ್ಯಾನ್ ವಾಸ್ ಸಿಟ್ಟಿಂಗ್ ಆನ್ ದಿ ಬೆಂಚ್ ನೆಕ್ಸ್ಟ್ ಟು ಹಿಮ್. ಹಿಸ್ ಕ್ಲಾತ್ಸ್ ಕ್ಯಾನಾಟ್ ಬಿ ಕಾಲ್ಡ್ ಪೂವರ್. ಅಂದರೆ ಆ ನಾರ್ಮನ್ ಗೋಡ್ಸ್ಬಾಯ್ ಮತ್ತು ಆ ವ್ಯಕ್ತಿ ನಾರ್ಮನ್ ಗೋಡ್ಸ್ಬಾಯ್ ಕೂತಿರುವಂಥ ಒಂದು ಬೆಂಚ್ ಮೇಲೆ ಆ ಜೆಂಟಲ್ ಮ್ಯಾನ್ ಬಂದು ಕೂತ್ಕೊಂಡಿದ್ದಲ್ಲ, ಅವ್ನು ಕಾಣೋಕ್ಕೆ ಅಷ್ಟೊಂದು ಪೂವರ್ ಆಗಿರಲಿಲ್ಲ. ಅವನ ಬಟ್ಟೆಗಳನ್ನು ನೋಡಿದರೆ ಅಷ್ಟೊಂದು ಪೂವರ್ ಆಗಿರಲಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಆಲ್ಮೋಸ್ಟ್ ಆ್ಯಸ್ ಸೂನ್ ಆ್ಯಸ್ ದ ಓಲ್ಡ್ ಮ್ಯಾನ್ ಲೀವ್ಸ್ ಅಟ್ ದ್ಯಾಟ್ ಟೈಮ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆ್ಯಸ್ ದ ಓಲ್ಡ್ ಮ್ಯಾನ್ ಲೀವ್ಸ್ ಅಂದರೆ ಅಲ್ಲಿಂದ ಆ ಒಂದು ಓಲ್ಡ್ ಮ್ಯಾನ್ ಎದ್ದು ಹೋದ ನಂತರ ಆ ಮುದುಕ ಅಂತಂದ್ರೆ ವಯಸ್ಸಾಗಿರುವಂಥ ವ್ಯಕ್ತಿ ಅಲ್ಲಿಂದ ಎದ್ದು ಹೋಗ್ತಾನೆ. ನಾರ್ಮನ್ ಗೋಡ್ಸ್ಬಾಯ್ ಕೂತಂಥ ಒಂದು ಬೆಂಚ್ ಮೇಲಿಂದ ಅವನು ಎದ್ದು ಹೋಗ್ತಾನೆ. ಅ ಯಂಗ್ ಮ್ಯಾನ್ ಸಿಟ್ಸ್ ಡೌನ್ ಇನ್ ದ ಸೇಮ್ ಸ್ಪಾಟ್ ಆನ್ ದ ಬೆಂಚ್. ಆ ನಾರ್ಮನ್ ಗೋಡ್ಸ್ಬಾಯ್ ಅಂತಂದ್ರೆ ಕೂತಂಥ ಪಕ್ಕದಲ್ಲಿ ಒಬ್ಬ ಮುದುಕ ಕೂತಿದ್ದ. ಆ ಮುದುಕ ಎದ್ದು ಹೋದ ನಂತರ ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ಯಂಗ್ ಮ್ಯಾನ್ ಬಂದು ಕೂತ್ಕೋತಾನೆ. ಆಲ್ದೋ ಹೀಸ್ ಕ್ಲಾತ್ಸ್ ಲುಕ್ ಫೇರ್ಲಿ ಡೀಸೆಂಟ್. ಅವನ ಬಟ್ಟೆಗಳು ಕೂಡ ಅಂತಂದ್ರೆ ಅಷ್ಟೊಂದು ಹಿ ವಾಸ್ ಲುಕ್ ಲೈಕ್ ಅ ವೆಲ್ ಡ್ರೆಸ್ಡ್ ಆ್ಯಂಡ್ ಲುಕ್ ಲೈಕ್ ಅ ಫೇರ್ಲಿ ಡೀಸೆಂಟ್ ವ್ಯಕ್ತಿಯಾಗಿ ಕಾಣ್ತಾ ಇದ್ದ. ಹಿ ಆಲ್ಸೋ ಸೀಮ್ಸ್ ಡಿಪ್ರೆಸ್ಡ್. ಅವನು ಕೂಡ ಅಂತಂದ್ರೆ ಬಹಳಷ್ಟು ನೋವಿಂದ ಕೂಡಿರುವಂಥ ಒಂದು ಮುಖ ಅವನ ಮುಖನೂ ಕೂಡ ಅಂತಂದ್ರೆ ಅಷ್ಟು ಕಾಣ್ತಾ ಇತ್ತು. ಅವನು ಕೂಡ ಬಹಳಷ್ಟು ಡಿಪ್ರೆಸ್ಡ್ ಇಂದ ಕಾಣ್ತಾ ಇದ್ದ ಅಂಥೇಳಿ. ಇನ್ಫ್ಯಾಕ್ಟ್ ವೆನ್ ದ ಯಂಗ್ ಮ್ಯಾನ್ ಸಿಟ್ಸ್ ಡೌನ್ ಹಿ ಲೆಟ್ಸ್ ಔಟ್ ಅ ಲೌಡ್ ಆ್ಯಂಡ್ ಆ್ಯಂಗ್ರಿ ಕರ್ಸ್. ಅಂದರೆ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೋತಾ ಇದ್ದ. ಸಿಟ್ಸ್ ಲೈಕ್ ಆ್ಯಂಗ್ರಿ ಅಂತಾರೆ ಏನೋ ತನ್ನ ಒಂದು ಜೀವನದಲ್ಲಿ ಬೇಜಾರಾಗಿ ಬಂದು ಅಲ್ಲಿ ಕೂತ್ಕೊಂಡಿದ್ದ ಮತ್ತು ತನ್ನಷ್ಟಕ್ಕೆ ತಾನೇ ಜೋರಾಗಿ ಮಾತಾಡ್ತಾ ಇದ್ದ ಸಿಟ್ಲೆ. ಆ್ಯಂಡ್ ದೆನ್ ಯು ಡೋಂಟ್ ಸೀಮ್ ಟು ಬಿ ಇನ್ ವೆರಿ ಗುಡ್ ಮೂಡ್ ಸೇಡ್ ಗೋಡ್ಸ್ಬಾಯ್. ಅವಾಗ ಆ ಯಂಗ್ ಮ್ಯಾನ್ ಕೂತ್ಕೊಂಡಿದ್ದ. ಆ ಯಂಗ್ ಮ್ಯಾನ್ಗೆ ಗೋಡ್ಸ್ಬಾಯ್ ಏನು ಕೇಳ್ತಾನಂತಂದ್ರೆ ಯು ಡೋಂಟ್ ಸೀಮ್ ಟು ಬಿ ಇನ್ ಅ ವೆರಿ ಗುಡ್ ಮೂಡ್. ಯಾಕೋ ನಿನ್ನ ಮೂಡ್ ಚೆನ್ನಾಗಿಲ್ಲ ಅಂಥೇಳಿ ಎಂತ ಶೇಡ್ ಗೋಡ್ಸ್ಬಾಯ್ ಹೂ ವಾಸ್ ಎಕ್ಸ್ಪೆಕ್ಟೆಡ್ ಟು ಟೇಕ್ ದ ಪ್ರಾಪರ್ ಫೋಕಸ್ ಆಫ್ ದಿ ಶೋ. ಅವಾಗ ಎಂತಂದ್ರೆ ಗೋಡ್ಸ್ಬಾಯ್ ಅವನಿಗೆ ಕೇಳ್ತಾನೆ, ಯಾಕೋ ನಿನ್ನ ಮೂಡ್ ಚೆನ್ನಾಗಿಲ್ಲ, ಏನೋ ಬೇಜಾರದಿಂದ ಕಾಣ್ತಾ ಇದೆಯಾ ಅಂಥೇಳಿ ಕೇಳಿದಾಗ ದ ಯಂಗ್ ಮ್ಯಾನ್ ಟರ್ನ್ ಟು ಹಿಮ್ ಆ್ಯಂಡ್ ದೆನ್ ದ ಯಂಗ್ ಮ್ಯಾನ್ ಟರ್ನ್ ಟು ಹಿಮ್ ವಿತ್ ಲುಕ್ ಆಫ್ ಡಿಸಾರ್ಮಿಂಗ್ ಇನ್ನೋಸೆನ್ಸ್ ದಟ್ ಇಮಿಡಿಯೇಟ್ಲಿ ಪುಟ್ ಹಿಮ್ ಆನ್ ಹಿಸ್ ಗಾರ್ಡ್. ಹಿ ವಾಸ್ ಡಿಸಾರ್ಮಿಂಗ್, ಭಾಳಷ್ಟು ಡಿಸಪಾಯಿಂಟ್ ಆಗಿ ಕಾಣ್ತಾ ಇದ್ದ, ಇನ್ನೋಸೆನ್ಸ್ ಆಗಿ ಕಾಣ್ತಾ ಇದ್ದ. ಆ್ಯಂಡ್ ಇಮಿಡಿಯೇಟ್ಲಿ ಪುಟ್ ಹಿಮ್ ಆನ್ ಹಿಸ್ ಗಾರ್ಡ್. ಏನೋ ಅವನು ಹೇಳ್ತಾನೆ ಅವನು. ಆ್ಯಂಡ್ ದೆನ್ ಯು ವಿಲ್ ನಾಟ್ ಬಿ ಇನ್ ಗುಡ್ ಟೆಂಪರ್ ಇಫ್ ಯು ಆರ್ ಇನ್ ಫಿಕ್ಸ್ ದ್ಯಾಟ್ ಐ ಆಮ್ ಸೇಡ್ ಹಿ. ಅಂದರೆ ಮತ್ತೆ ಕೇಳ್ತಾನೆ, ಯು ವಿಲ್ ನಾಟ್ ಬಿ ಇನ್ ಅ ಗುಡ್ ಟೆಂಪರ್. ಯಾಕೋ ನೀನು ಮೂಡ್ ಚೆನ್ನಾಗಿಲ್ಲ, ಏನೋ ನೀನು ಬೇಜಾರದಲ್ಲಿದೆಯಾ ಅಂಥೇಳಿ ಮತ್ತೆ ಕೇಳ್ತಾನೆ. ಐ ಡಿಡ್ ದ ಸ್ಟುಪಿ. ಆ್ಯಂಡ್ ದೆನ್ ದಟ್ ಯಂಗ್ ಮ್ಯಾನ್ ಆನ್ಸರ್ಡ್,
ಐ ಡಿಡ್ ದ ಸ್ಟುಪಿಡಿಯೆಸ್ಟ್ ಥಿಂಗ್ ಐ ಹ್ಯಾವ್ ಎವರ್ ಡನ್ ಇನ್ ಮೈ ಲೈಫ್. ಅಂದರೆ ನನ್ನ ಜೀವನದಲ್ಲಿ ಮಾಡಲಾರದಂಥ ಒಂದು ಘಟನೆಯನ್ನು, ಸ್ಟುಪಿಡಿಯೆಸ್ಟ್ ಕೆಟ್ಟದಾಗಿರುವಂಥ ಘಟನೆಯನ್ನು ನಾನು ಮಾಡಿದ್ದೀನಿ ಅಂಥೇಳಿ ಆ ವ್ಯಕ್ತಿ ಹೇಳ್ತಾನೆ. ದೆನ್ ಎಸ್ ಗೋಡ್ಸ್ಬೈ ಸೆಡ್ disarmingly is standing. Yes, Godspell said, what is that? And then arrived this afternoon, that young man told to said to Norman Godspell ಹೇಳ್ತಾ ಇರ್ತಾನೆ ಏನಂತಂದ್ರೆ, ನಾರ್ಮನ್ ಗೋಡ್ಸ್ಬೈಗೆ ಅರೈವ್ಡ್ ದಿಸ್ ಆಫ್ಟರ್ನೂನ್ ಅಂದರೆ ಈ ಮಧ್ಯಾಹ್ನ ನಾನು ಬಂದಾಗ, ಮೀನಿಂಗ್ ಟು ಸ್ಟೇ ಆಟ್ ದ ಪ್ಯಾಂಟಗೋನಿಯನ್ ಹೋಟೆಲ್ ಇನ್ ಬರ್ಕ್ಸೈರ್ ಸ್ಕ್ವೈರ್ ಎಂಬ ಒಂದು ಸ್ಥಳದಲ್ಲಿ ಪ್ಯಾಂಟಗೋನಿಯನ್ ಹೋಟೆಲ್ ಇರ್ತದೆ. ಅಲ್ಲಿ ಅಂತಂದ್ರೆ ಇವನು ಉಳಿದುಕೊಳ್ಳಕ್ಕೆ ಬಂದಿರ್ತಾನೆ. ಯಾರು? ಯಂಗ್ ಮ್ಯಾನ್. ಆ್ಯಂಡ್ ಕಂಟಿನ್ಯೂಡ್ ದ ಯಂಗ್ ಮ್ಯಾನ್ ಮತ್ತೆ ಹೇಳ್ತಾನೆ, ವೆನ್ ಐ ವೆಂಟ್ ದೇರ್, ಅಂದರೆ ಆ ಒಂದು ಹೋಟೆಲ್ಗೆ ಹೋದಂಥ ಸಂದರ್ಭದಲ್ಲಿ, I found that it had been demolished a few weeks ago. ಅಂದರೆ 5 ವಾರಗಳ ಮುಂಚೆ ಆ ಹೋಟೆಲನ್ನು ಡೆಮೋಲಿಷ್ ಮಾಡಲಾಗಿತ್ತು, ಅಂದರೆ ಎಂತಂದ್ರೆ ಅದನ್ನು ಬೀಳಿಸಲಾಗಿತ್ತು ಅಂಥೇಳಿ ಯಂಗ್ ಮ್ಯಾನ್ ಅಂತಂದ್ರೆ ನಾರ್ಮನ್ ಗೋಡ್ಸ್ ಬಗ್ಗೆ ಹೇಳ್ತಾನೆ. ಆ್ಯಂಡ್ ದೆನ್ ಅ ಸಿನಿಮಾ ಥಿಯೇಟರ್ ರ್ಯಾನ್ ಆ್ಯಂಡ್ ದಟ್ ಸೈಟ್. ಆ ಒಂದು ಸ್ಥಳದಲ್ಲಿ ಒಂದು ಸಿನಿಮಾ ಥಿಯೇಟರನ್ನು ಕಟ್ಟಲಾಗಿದೆ, ಅದು ಅಂತಂದ್ರೆ ಅಲ್ಲೂ ನಡೀತಾ ಇದೆ ಅಂತೇಳಿ ಹೇಳ್ತಾನೆ. And then the taxi driver recommended me to another hotel a short distance away. And then the taxi driver recommended me to the another hotel a short distance away. ಅಲ್ಲಿ ಅಂತಂದ್ರೆ ಆ ಯಂಗ್ ಮ್ಯಾನ್ಗೆ ಕರ್ಕೊಂಡು ಬಂದಂಥ ಒಂದು ಟ್ಯಾಕ್ಸಿ ಡ್ರೈವರ್ ಮತ್ತೊಂದು ಹೋಟೆಲ್ಗೆ ಅವನಿಗೆ ರಿಕಮೆಂಡ್ ಮಾಡ್ತಾನೆ, ಬೇರೆ ಹೋಟೆಲ್ಗೆ ನೀವು ಹೋಗಿ ಅಂತೇಳಿ. ಆ್ಯಂಡ್ ಐ ವೆಂಟ್ ದೇರ್, ಐ ಸೆಂಟ್ ಅ ಲೆಟರ್ ಟು ಮೈ ಸೆಲ್ಫ್, ಪೀಪಲ್ ಗಿವ್ ದೆಮ್ ದ ಅಡ್ರೆಸ್. ಅಂದರೆ ನಮ್ಮ ಮನೆಗೆ ನಾನು ಒಂದು ಲೆಟ್ರನ್ನ ಈ ಒಂದು ನಾನು ಉಳಿದುಕೊಂಡಿರೋದು ಒಂದು ಹೋಟೆಲ್ ಅಡ್ರೆಸ್ಸನ್ನು ನಾನು ಲೆಟರ್ ಸೆಂಡ್ ಮಾಡಬೇಕು ಅಂಥೇಳಿ ಅಲ್ಲಿ ಮಾಡ್ತಾನೆ. ದೆನ್ ಐ ವಿಲ್ ಪ್ಯಾಕ್ ಸಮಥಿಂಗ್, ಏನೋ ಒಂದು ಪ್ಯಾಕ್ ಮಾಡ್ತಾನೆ. ಆ್ಯಂಡ್ ದೆನ್ ಫಾರ್ಗಾಟ್ ಆ್ಯಂಡ್ ಐ ವೆಂಟ್ ಔಟ್ ಟು ಬೈ ಸೋಪ್. ಅಂದರೆ ಅಲ್ಲಿ ಎಲ್ಲ ತನ್ನ ಲಗೇಜ್ಗಳನ್ನು ಆ ಹೋಟೆಲಲ್ಲಿ ಇಟ್ಟು, ನಂತರ ಆ ಯಂಗ್ ಮ್ಯಾನ್ ಏನು ಮಾಡ್ತಾನೆ, ಹಿ ವೆಂಟ್ ಔಟ್ ಬೈ ಬೈಯಿಂಗ್ ಸೋಪನ್ನು ಖರೀದಿ ಮಾಡಲಿಕ್ಕೆ ಹೋಗ್ತಾನೆ. ಆ್ಯಂಡ್ ದೆನ್ ಐ ಸ್ಟ್ರೋಲ್ಡ್ ಅರೌಂಡ್, ಅಲ್ಲಿ ಸೋಪನ್ನು ಖರೀದಿ ಮಾಡಿಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಅಂತಂದರೆ ಓಡಾಡ್ತಾನೆ, ಅಲ್ಲಿ ಓಡಾಡ್ತಾನೆ. ಆ್ಯಂಡ್ ಹ್ಯಾಡ್ ಅ ಡ್ರಿಂಕ್ ಎಟ್ ದ ಬಾರ್. ಅಂದರೆ ಅಲ್ಲೇ ಓಡಾಡಿ ಏನು ಮಾಡ್ತಾನೆ, ಅಲ್ಲಿ ಸಮೀಪ ಇರುವಂಥ ಒಂದು ಬಾರ್ಗೆ ಹೋಗಿ ಡ್ರಿಂಕ್ ಮಾಡ್ತಾನೆ. ಆ್ಯಂಡ್ ಲುಕ್ಡ್ ಆಟ್ ದ ಶಾಪ್ಸ್. ಆ್ಯಂಡ್ ವೆನ್ ಐ ಕೇಮ್ ಟು ರಿಟ್ರೇಸ್ ಮೈ ಸ್ಟೆಪ್ಸ್ ಟು ದ ಹೋಟೆಲ್. ಅಂದರೆ ಕೆಲವು ಸೋಪನ್ನು ಖರೀದಿ ಮಾಡಿಕೊಂಡು ಡ್ರಿಂಕ್ ಮಾಡಿ ಆ ಕಡೆ ಈ ಕಡೆ ತಿರುಗಾಡಿ ಮತ್ತೆ ನಾನು ಅಂತಂದ್ರೆ ನನ್ನ ಹೋಟೆಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಐ ಸಡನ್ಲಿ ರಿಯಲೈಸ್ ದ್ಯಾಟ್ ಐ ಕುಡ್ ನಾಟ್ ರಿಮೆಂಬರ್ ಇಟ್ಸ್ ನೇಮ್ ಆರ್ ವಾಟ್ ಸ್ಟ್ರೀಟ್ ಇಟ್ ವಾಸ್ ಆನ್. ಅಂದರೆ ಆ ಹೋಟೆಲ್ ಹೆಸರೇ ನನಗೆ ಗೊತ್ತಿಲ್ಲ. ಆ ಹೋಟೆಲ್ ನನಗೆ ಸಡನ್ಲಿ ಅಂತಂದ್ರೆ ಮರೆತು ಹೋಗಿಬಿಟ್ಟಿತ್ತು, ನೆನಪೇ ಬರ್ತಾಯಿಲ್ಲ. ಆ ಹೋಟೆಲ್ ಯಾವ ಒಂದು ಓಣಿಯಲ್ಲಿದೆ, ಯಾವ ಒಂದು ಸ್ಟ್ರೀಟಲ್ಲಿದೆ ಅಂಥೇಳಿ ಅದನ್ನು ಕೂಡ ನೆನಪು ಬರ್ತಾಯಿಲ್ಲ ಅಂಥೇಳಿ ಆ ವ್ಯಕ್ತಿ ಅಂತಂದ್ರೆ ನಾರ್ಮನ್ ಗೋಡ್ಸ್ಬೈಗೆ ಹೇಳ್ತಾ ಇರ್ತಾನೆ. ಆ್ಯಂಡ್ ದೆನ್ ಅ ಫೆಲೋ ಹೂ ಹ್ಯಾಸ್ ನಥಿಂಗ್ ಈಸ್ ಅ ಗುಡ್ ಪ್ರಿಡಿಕ್ಮೆಂಟ್. ಇಟ್ ಮೀನ್ಸ್ ಪ್ರಾಬ್ಲಮ್. ಏನೋ ಒಂದು ಆ ವ್ಯಕ್ತಿ ಅಂತಂದ್ರೆ ಬಹಳಷ್ಟು ಅಂತಂದ್ರೆ ಸಂಕಷ್ಟದಲ್ಲಿ ಇದ್ದ. ಫ್ರೆಂಡ್ಸ್ ಆರ್ ಕಾಂಟ್ಯಾಕ್ಟ್ ಇನ್ ಲಂಡನ್, ಅಫ್ಕೋರ್ಸ್ ಐ ಕ್ಯಾನ್ ವೈರ್ ಮೈ ಪೀಪಲ್ ಫಾರ್ ದೆಮ್. ಆದರೆ ಈ ಒಂದು ಲಂಡನ್ನಲ್ಲಿ ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ, ಕಾಂಟ್ಯಾಕ್ಟ್ ಯಾರೂ ಇಲ್ಲ, ಹಾಗಾಗಿ ನಾನು ಬಹಳಷ್ಟು ಸಂಕಷ್ಟದಲ್ಲಿದ್ದೀನಿ ಅಂಥೇಳಿ ಯಂಗ್ ಮ್ಯಾನ್ ಅಂತಂದ್ರೆ ನಾರ್ಮನ್ ಗೋಡ್ಸ್ಬೈ ಹೇಳ್ತಾ ಇರ್ತಾನೆ. ಅಫ್ಕೋರ್ಸ್ ಐ ಕ್ಯಾನ್ ವೈರ್ ಮೈ ಪೀಪಲ್ ಫಾರ್ ದ ಅಡ್ರೆಸ್. ಆದರೆ ನನ್ನ ಅಡ್ರೆಸ್ಸನ್ನು ಕೂಡ ಅಂತಂದ್ರೆ ನನ್ನ ಒಂದು ಮನೆಗೆ ಕಳಿಸ್ಬೇಕಂತಿದ್ದೀನಿ ಅಡ್ರೆಸ್. ಬಟ್ ದೇ ವಾಂಟ್ ಗೆಟ್ ಮೈ ಲೆಟರ್ ಟಿಲ್ ಟುಮಾರೋ ಮೀನ್ ಟೈಮ್. ಆದರೆ ನಾ ಕಳಿಸುವಂಥ ಲೆಟರ್ ಅವರಿಗೆ ಸರಿಯಾದ ಸಮಯಕ್ಕೆ ಸಿಗುವುದಿಲ್ಲ ಅಂಥೇಳಿ ಆ ವ್ಯಕ್ತಿ ಅಂತಂದ್ರೆ ಹೇಳ್ತಾ ಇರ್ತಾನೆ. ಐ ಆಮ್ ಪೆನ್ನಿಲೆಸ್
ಇಟ್ ಮೀನ್ಸ್ ಐ ಆಮ್ ಪೆನ್ನಿಲೆಸ್, ಐ ಡೋಂಟ್ ಹ್ಯಾವ್ ಮನಿ, ಬಿಕಾಸ್ ಹಿ ಡೋಂಟ್ ಹ್ಯಾವ್ ಮನಿ, ಅವನ ಹತ್ರ ಯಾವುದೇ ಹಣ ಇರಲಿಲ್ಲ. ಐ ಆಮ್ ಪೆನ್ನಿಲೆಸ್ ಕಮ್ ಔಟ್ ವಿತ್ ಅಬೌಟ್ ಸೀಲಿಂಗ್ ಆನ್ ಮೀ ಟು ಬೈ ಅ ಸೋಪ್ ಆ್ಯಂಡ್ ಟೇಕ್ ಅ ಡ್ರಿಂಕ್. ಅಂದರೆ ಸೋಪ್ ತೆಗೆದುಕೊಂಡು ಹೋಗಲಿಕ್ಕೆ ಮತ್ತು ಡ್ರಿಂಕ್ ಮಾಡಲಿಕ್ಕೆ ಅಷ್ಟೇ ನಾನು ದುಡ್ಡು ತೆಗೆದುಕೊಂಡು ಬಂದಿದ್ದೆ, ದುಡ್ಡೆಲ್ಲ ಅಲ್ಲೇ ಅಂತಂದ್ರೆ ಹೋಟೆಲಲ್ಲಿ ಬಿಟ್ಟು ಬಂದಿದೆ ಅಂತ ಹೇಳ್ತಾನೆ. ಆ್ಯಂಡ್ ಹೇರ್ ಐ ಆಮ್ ವಂಡರಿಂಗ್ ಅಬೌಟ್ ವಿತ್ 2 pence ಇನ್ ಮೈ ಪಾಕೆಟ್. ಆದರೆ ನನ್ನ ಪಾಕೆಟಲ್ಲಿ ಓನ್ಲಿ 2 pence ಇದೆ, ಎರಡು ನಾಣ್ಯಗಳಿರುವಂಥದ್ದು ಅಂತ ಹೇಳ್ತಾನೆ. ಆ್ಯಂಡ್ ನೌ ಹೇರ್ ಟು ಗೋ ಫಾರ್ ದ ನೈಟ್ ನೌ ಹೇರ್ ಟು ಗೋ ಫಾರ್ ದ ನೈಟ್. ನನ್ನ ಹತ್ರ 2 ನಾಣ್ಯಗಳಿರುವಂಥದ್ದು, ಅದು ನೈಟ್ ಹೋಗಲಿಕ್ಕೆ ಅಂತ ಹೇಳ್ತಾನೆ. ದೇರ್ ವಾಸ್ ಆ್ಯನ್ ಇಲುಕ್ವೆಂಟ್ ಫೌಸ್ ಆಫ್ಟರ್ ದ ಸ್ಟೋರಿ ಹ್ಯಾಡ್ ಬಿನ್ ಟೋಲ್ಡ್. ಅಲ್ಲಿ ಅಂತಂದ್ರೆ ಆ ಒಂದು ಸ್ಟೋರಿ ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಲುಗಡೆಯನ್ನು ಅಂದರೆ ಸ್ವಲ್ಪ ಫೌಸ್ ಮಾಡ್ತಾನೆ. ಯು ಥಿಂಕ್ ಐ ಹ್ಯಾವ್ ಸ್ಕ್ರಿವ್ಡ್ ಯು ಓವರ್ ರಾದರ್ ಇಂಪಾಸಿಬಲ್ ಐ ಆಮ್ ಸೇಡ್ ದ ಯಂಗ್ ಮ್ಯಾನ್. ಅಂದರೆ ನಿನಗೆ ನಾನು ಸುಳ್ಳು ಹೇಳ್ತಾ ಇದ್ದೀನ, ಹಾಗೆ ಸುಮ್ಮನೆ ಹೇಳ್ತಾ ಇದ್ದೀನ ಅಂತೇಳಿ ಅನಿಸ್ತಾ ಇರ್ಬೋದು ಅಂಥೇಳಿ ಯಂಗ್ ಮ್ಯಾನ್ ಅಂತಂದ್ರೆ ನಾರ್ಮನ್ ಗೋಡ್ಸ್ ಬಗ್ಗೆ ಹೇಳ್ತಾನೆ. ಯಾರಾದರೆ ಇಂಪಾಸಿಬಲ್ ಆ್ಯಮ್ ಯಾರ್ನ್ ಸೇಡ್ ದ ಯಂಗ್ ಮ್ಯಾನ್ ವಿತ್ ಹಿಂಟ್ ಆಫ್ ಡಿಸ್ಪ್ಲೇಸರ್ ಇನ್ ಹಿಸ್ ವಾಯ್ಸ್. ಅಂದರೆ ಅಂದರೆ ಬಹಳಷ್ಟು ಬೇಜಾರದಿಂದ ಈ ರೀತಿ ಹೇಳ್ತಾ ಇರ್ತಾನೆ ಅವನು. ಆ್ಯಂಡ್ ದೆನ್ ಆಲ್ ಈಸ್ ನಾಟ್ ಇಂಪಾಸಿಬಲ್ ಸೇಡ್ ಗೋಡ್ಸ್ ಬಾಯ್. ಅಂದರೆ ನಾರ್ಮಲ್ ಗೋಡ್ಸ್ ಬಾಯ್ ಹೇಳ್ತಾನೆ, ಆಲ್ ಈಸ್ ನಾಟ್ ಇಂಪಾಸಿಬಲ್ ಸೇಡ್ ಗೋಡ್ಸ್ ಬಾಯ್ ಜುಡಿಷಿಯಲಿ. ಐ ರಿಮೆಂಬರ್ ಒನ್ಸ್ ಡೂಯಿಂಗ್ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ಇನ್ ಅ ಫಾರಿನ್ ಕ್ಯಾಪಿಟಲ್. ನಾನು ಕೂಡ ಅಂತಂದ್ರೆ ನಾರ್ಮನ್ ಗೋಡ್ಸ್ ಬಾಯ್ ಆ ವ್ಯಕ್ತಿಗೆ ಹೇಳ್ತಾ ಇರ್ತಾನೆ, ನಾನು ಕೂಡ ಅಂತಂದ್ರೆ ನೀನು ಯಾವ ರೀತಿ ಸೇಮ್ ಹೋಟೆಲ್ ನೇಮು ಯಾವ ಓಣಿಯಲ್ಲಿದೆ ನೆನಪಾರಿದ್ದಿಲ್ಲ, ನಾನು ಕೂಡ ಸೇಮ್ ಥಿಂಗ್ ನನಗೂ ಕೂಡ ಹಾಗೆ ಆಗಿತ್ತು ಅಂತೇಳಿ ಹೇಳ್ತಾ ಇರ್ತಾನೆ. ಆ್ಯಂಡ್ on that occasion we were there, which made it all the more remarkable. Fortunately we remember that the hotel was on a canal. ನನಗೂ ಅಂದ್ರೆ ನಾರ್ಮನ್ ಗೋಡ್ಸ್ ಆ ವ್ಯಕ್ತಿಗೆ ಹೇಳ್ತಾ ಇರ್ತಾನೆ, ನನಗೂ ಕೂಡ ಸೇಮ್ ಸಿಚುವೇಶನ್ ಆಗಿತ್ತು, ಆ ಸಿಚುವೇಶನನ್ನು ಹೇಳ್ತಾ ಇರ್ತಾನೆ. Fortunately we remember that the hotel was on canal, and when we hit the canal, when we reached the canal, we were able to find our way back to the hotel. ಆ ಒಂದು ಸ್ಥಳಕ್ಕೆ ಹೋದಾಗ ಆ ಹೋಟೆಲ್ಗೆ ಹೋಗುವಂಥ ದಾರಿಯನ್ನೇ ನಾವು ಮರೆತು ಹೋಗಿದ್ದೆವು ಅಂಥೇಳಿ ಹೇಳ್ತಾ ಇರ್ತಾನೆ. ಆ್ಯಂಡ್ ದೆನ್ the youth lit off at the memory in foreign city. I don't mind too much said it. ಅಂದರೆ ನಾನು ಬಹಳಷ್ಟು ಹೇಳಿ ಅವನನ್ನು ಬೇಜಾರು ಮಾಡಿದ್ದ ಅಂಥೇಳಿ ನಾರ್ಮಲ್ ಗೋಡ್ಸ್ ಬಗ್ಗೆ ಅನ್ನಿಸ್ತಾ ಇರ್ತದೆ. ಒನ್ ಕ್ಯಾನ್ ಗೋ ಟು ಒನ್ಸ್ ಕೌನ್ಸಲ್ ಆ್ಯಂಡ್ ಗೆಟ್ ದ ನೆಸಸರಿ ಹೆಲ್ಪ್ ಫ್ರಾಮ್ ಹಿಮ್. ಅವಾಗೇನು ಮಾಡಿದೆ ಅಂತ ನಾನು ಕೌನ್ಸಿಲ್ ಕಡೆ ಹೋಗಿ, ಕೌನ್ಸಿಲರ್ ಇರ್ತಾರಲ್ಲ, ಆ ಒಂದು ಕಂಟ್ರಿಯ ಕೌನ್ಸಿಲರ್ ಇರ್ತಾರಲ್ಲ ಅವ್ರ ಕಡೆ ಹೋಗಿ ನಾನು ಹೆಲ್ಪ್ ತಗೊಂಡೆ ಅಂತ ಹೇಳ್ತಾನೆ. ಹೇರ್ ಇನ್ ಒನ್ಸ್ ಓನ್ ಲ್ಯಾಂಡ್ ಇಫ್ ಒನ್ಸ್ ಗೋ ರಿಫೇರ್ one is much neglected. If I do not find worthy chapter to swallow my story and lend me some money. ಅಂದರೆ ಈ ಒಂದು ಕಥೆಯಲ್ಲಿ ತನ್ನ ಸ್ಟೋರಿಯನ್ನು ಹೇಳ್ತಾ ಇರ್ತಾನೆ. ಆ ಸ್ಟೋರಿಯ ಚಾಪ್ಟರ್ ಅಂತಂದ್ರೆ ಮೌಲ್ಯವಾಗಿ ಇರಲಿಲ್ಲ ಅಂತಂದ್ರೆ ಆ ಸ್ಟೋರಿ ಅಂತಂದ್ರೆ ಬಹಳಷ್ಟು ಹಣ ಖರ್ಚು ಮಾಡಲಿಕ್ಕಾಗ್ತದೆ. ಲೆಂಡ್ ಮಿ ಸಮ್ ಮನಿ ಆ್ಯಂಡ್ it seems like that I shall spend the night on the ladder. However, the story I am glad you do not think it too improbable. Do not think improbable. ಅಂದರೆ ಅವನಿಗೆ ನಂತರ ಅಂತಂದ್ರೆ ಸ್ವಲ್ಪ ಹಣವನ್ನು ಕೊಡಲಿಕ್ಕೆ ನಾರ್ಮನ್ ಗೋಡ್ಸ್ ಆ ವ್ಯಕ್ತಿಗೆ ಹಣವನ್ನು ಕೊಡಲಿಕ್ಕೆ ಹೋಗ್ತಾನೆ, ಆದರೆ ಆ ವ್ಯಕ್ತಿ ಅಂತಂದ್ರೆ ತಗೊಳ್ಳಕ್ಕೆ ಹೋಗೋದಿಲ್ಲ. And then perhaps he threw in a good deal of warmth to signal his promise to warm up to the last criticism that lacked of necessary civility. ಅಲ್ಲಿ ಅಂತಂದ್ರೆ ತನ್ನ ಒಂದು ಕ್ರಿಟಿಸಿಸಮ್, ತನ್ನ ಸ್ಟೋರಿಯ ಬಗ್ಗೆ ಹೇಳ್ತಾ ಇರ್ತಾನೆ, ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಬೇಕು ಅಂಥೇಳಿ.
ಆ ವ್ಯಕ್ತಿಗೆ ಹೇಳ್ತಾ ಇರ್ತಾನಲ್ಲ ತನ್ನ ಒಂದು ಘಟನೆಗಳನ್ನು. ಆಫ್ಕೋರ್ಸ್ ಸೇಡ್ ಗೋಡ್ಸ್ಬೈ ಸ್ಲೋಲಿ, ದ ವೀಕ್ ಪಾಯಿಂಟ್ ಆಫ್ ಯುವರ್ ಸ್ಟೋರಿ ಈಸ್ ದ್ಯಾಟ್ ಯು ಕ್ಯಾನಾಟ್ ಪ್ರೊಡ್ಯೂಸ್ ಸೋಪ್. ಅಂದರೆ ಈ ಒಂದು ಸ್ಟೋರಿ ಮೇನ್ ಕಥೆ ಏನಾಗಿತ್ತಂದ್ರೆ ದ ಸೋಪ್. ಆ ಸೋಪ್ ಏನಂತಂದ್ರೆ ಆಲ್ರೆಡಿ ಕಳ್ಕೊಂಡಿದ್ದಾನೆ ಆ ವ್ಯಕ್ತಿ ಅಂತಂದ್ರೆ ಅದನ್ನು ಮತ್ತೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ದ ವೀಕ್ ಪಾಯಿಂಟ್ ಆಫ್ ಯುವರ್ ಸ್ಟೋರಿ ಈಸ್ ದ್ಯಾಟ್ ಯು ಕ್ಯಾನಾಟ್ ಪ್ರೊಡ್ಯೂಸ್ ಸೋಪ್ ಸೇಡ್ ಗೋಡ್ಸ್ಬೈ. ಗೋಡ್ಸ್ಬೈ ಹೇಳ್ತಾ ಇರ್ತಾನೆ. ಆ್ಯಂಡ್ ದೆನ್ the young man sat hastily forward, felt rapidly in his cloak pocket, and then sprang to his feet. And the young man hurriedly he went out in that place. ಅಲ್ಲಿಂದ ಹೋಗ್ತಾನೆ ಫಾರ್ವರ್ಡ್ ಅಂದರೆ ಅಲ್ಲಿಂದ ಹೋಗ್ತಾನೆ. ಫೆಲ್ಟ್ ರ್ಯಾಪಿಡ್ಲಿ ಇನ್ ಹಿಸ್ ಕ್ಲಾಕ್ ಪಾಕೆಟ್ ಆ್ಯಂಡ್ ದೆನ್ ಸ್ಪ್ರ್ಯಾಂಗ್ ಟು ಹಿಸ್ ಫೀಟ್. ತನ್ನ ಒಂದು ಅಲ್ಲಿ ಕಿಶದಲ್ಲಿ ಇರುವಂಥ ಏನೋ ಬಿದ್ದುಬಿಡ್ತದೆ. ಐ ಮಸ್ಟ್ ಹ್ಯಾವ್ ಮಿಸ್ಡ್ ಇಟ್, ಹಿ ಮಟರ್ಡ್ ಆ್ಯಂಗ್ರಿಲಿ. ಅಂದರೆ ನನ್ನ ಆ ಸೋಪೆ ಅಂತಂದರೆ ನನ್ನ ಒಂದು ಪಾಕೆಟಲ್ಲಿತ್ತು, ಅದು ಹೇಗೋ ಮಿಸ್ ಆಗಿದೆ ಅಂಥೇಳಿ ಹೇಳ್ತಾ ಇರ್ತಾನೆ. ಆ್ಯಂಡ್ ದೆನ್ ಟು ಮಿಸ್ ಅ ಹೋಟೆಲ್ ಆ್ಯಂಡ್ ಅ ಕೇಕ್ ಆಫ್ ಸೋಪ್ ಇನ್ ಆಫ್ಟರ್ನೂನ್ ಸಜೆಸ್ಟ್ ವಿಲ್ಫುಲ್ ಇಂಡಿಫರೆನ್ಸ್ ಸೇಡ್ ಗೋಡ್ಸ್ಬೈ. ನೀನು ಸೋಪನ್ನು ಮಿಸ್ ಮಾಡ್ಕೊಂಡಿದ್ಯಾ ಏನು ಹೋಟೆಲ್ ಮಿಸ್ ಮಾಡ್ಕೊಂಡಿದ್ಯಾ ಅಂಥೇಳಿ ನಾರ್ಮನ್ ಗೋಡ್ಸ್ಬೈ ಆ ವ್ಯಕ್ತಿಗೆ ಕೇಳ್ತಾ ಇರ್ತಾನೆ. But the young man did not wait to hear the end of the statement. He flew down the path, his head tingling slightly. But the young man did not wait to hear the end of the statement. ಅವನ ಒಂದು ಹೇಳಿಕೆಯನ್ನು ಕೇಳಲಿಕ್ಕೆ ಅವನಿಗೆ ವೇಟ್ ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಹಿ ಫ್ಲೂ ಡೌನ್ ದ ಪಾತ್. ಅಲ್ಲಿದ್ದು ಹೋಗ್ತಾನೆ. ಹಿಸ್ ಹೆಡ್ ಟಿಂಗ್ಲಿಂಗ್ ಸ್ಲೈಟ್ಲಿ, ಅಂದರೆ ಅವನು ಏನೋ ಮಾತಾಡ್ತಾ ಇದ್ದಾನೆ ಅಂಥೇಳಿ ಬೇಜಾರಿಂದ ಅಲ್ಲಿಂದ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಇಟ್ ಈಸ್ ಅ ಪಿಟಿ ಥಾಟ್ ಗೋಡ್ಸ್ಬೈ, ಇಟ್ ಈಸ್ ಅ ಪಿಟಿ ಥಾಟ್ ಗೋಡ್ಸ್ಬೈ. ದ ಗೋಯಿಂಗ್ ಔಟ್ ಟು ಗೆಟ್ಸ್ ಓನ್ ಸೋಪ್ ವಾಸ್ ಕನ್ವಿನ್ಸಿಂಗ್ ಟಚ್ ಇನ್ ದ ಹೋಲ್ ಸ್ಟೋರಿ. ಅಂದರೆ ಈ ಬಹಳಷ್ಟು ಅಂತಂದ್ರೆ ಒಂದು ಸೋಪ್ ಮೇಲೆ ಇರುವಂಥ ಒಂದು ಕಥೆ ಇದು. ಅದು ಅಂತಂದ್ರೆ ಒಬ್ಬ ವ್ಯಕ್ತಿಯ ಒಂದು ಬಹಳಷ್ಟು ಮನಸ್ಸಿಗೆ ನಾಟಿರುವಂಥ ಒಂದು ಸ್ಟೋರಿ ಇರ್ತದೆ, ಒಂದು ಸೋಪ್. ಬಟ್ ದ್ಯಾಟ್ ಲಿಟಲ್ ಡಿಟೇಲ್ ಮೇಡ್ ಹಿಮ್ ಸ್ಯಾಡ್. ಆದರೆ ಅವನು ಆ ಒಂದು ಆ ಸೋಪ್ ಕಳೆದುಕೊಂಡಿರುವಂಥದ್ದು ಅವನಿಗೆ ಬಹಳಷ್ಟು ದುಃಖವನ್ನು ತಂದಿರ್ತದೆ. ಇಫ್ ಹಿ ಹ್ಯಾಡ್ ದ ವಂಡರ್ಫುಲ್ ಪ್ಲ್ಯಾನ್ ಟು ಪ್ರೊವೈಡ್ ಹಿಮ್ಸೆಲ್ಫ್ ವಿತ್ ಅ ಕೇಕ್ ಆಫ್ ಸೋಪ್ ವ್ರ್ಯಾಪ್ಡ್ ಆ್ಯಂಡ್ ಸೀಲ್ಡ್ ವಿತ್ ಆಲ್ ದ ಸಾಲಿಕ್ಯೂಟ್ಸ್ ಆಫ್ ಕೆಮಿಸ್ಟ್ರಿ ಕೌಂಟರ್. ಅದು ಅಂತಂದ್ರೆ ಆ ಒಂದು ಸೋಪು ನಾರ್ಮನ್ ಗೋಡ್ಸ್ಬೈಗೆ ಸಿಕ್ಕಿರ್ತದೆ, ಅಲ್ಲೇ ಕೂತ್ಕೊಂಡಿರೋ ಪ್ಲೇಸಲ್ಲಿ ಬಿದ್ದಿರ್ತದೆ. ಅದು ಅಂತಂದ್ರೆ ಅವನನ್ನು ವಾಪಸ್ ಕೊಡಲಿಕ್ಕೆ ಅಂತಂದ್ರೆ ಪ್ಲ್ಯಾನನ್ನು ಮಾಡ್ತಾ ಇರ್ತಾನೆ. ಆ್ಯಂಡ್ ದೆನ್ ಹಿ ವಾಸ್ ಜೀನಿಯಸ್ ಇನ್ ಹೀಸ್ ಪರ್ಟಿಕ್ಯುಲರ್ ಲೈನ್, ಶೋರ್ಲಿ ವಿತ್ ಆ್ಯನ್ ಇನ್ಫಿನಿಟ್ ಕ್ಯಾಪಸಿಟಿ ಫಾರ್ ಟೇಕಿಂಗ್ ಪ್ರಿಕಾಷನ್ಸ್. ಅಂದರೆ ಇಲ್ಲಿ ಹೇಳ್ತಾನೆ ಹಿ ವಾಸ್ ಅ ಜೀನಿಯಸ್ ಇನ್ ಪರ್ಟಿಕ್ಯುಲರ್ ಲೈನ್. ಅವನನ್ನು ಎಂತಂದರೆ ಈ ಸೋಪನ್ನು ಅವನಿಗೆ ಕೊಡಬೇಕು ಅಂಥೇಳಿ ಪ್ಲ್ಯಾನನ್ನು ಮಾಡ್ತಾ ಇರ್ತಾನೆ. ಆ್ಯಂಡ್ ದೆನ್ Godsby now rise and begins to walk away. ನಾರ್ಮನ್ ಗೋಡ್ಸ್ಬೈ ಕೂಡ ಅಂತಂದ್ರೆ ಆ ಬೆಂಚಿಂದ ಹೇಳ್ತಾನೆ, ಹೋಗ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆ ವ್ಯಕ್ತಿ ಅಂತಂದ್ರೆ ಆ ಯಂಗ್ ಮ್ಯಾನ್ ಆಲ್ರೆಡಿ ಹೋಗಿರ್ತಾನೆ ಅಲ್ಲಿದು. ಬಟ್ ಆಟ್ ದ್ಯಾಟ್ ಮೊಮೆಂಟ್ ಹಿ ನೋಟಿಸ್ ಅ ವ್ರ್ಯಾಪ್ಡ್ ಬಾರ್ ಆಫ್ ಸೋಪ್ ಲಾಯಿಂಗ್ ಆನ್ ದಿ ಗ್ರೌಂಡ್. ಆ ಹೇಳುವಂಥ ಸಂದರ್ಭದಲ್ಲಿ, ಅಲ್ಲಿಂದ ಎದ್ದು ಹೋಗಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಏನೋ ಒಂದು ಕಾಗದದಲ್ಲಿ ಸುತ್ತಿರುವಂಥ ಒಂದು ವಸ್ತು ಸಿಗ್ತದೆ ಅವನಿಗೆ. ಲಾಯಿಂಗ್ ಆನ್ ದಿ ಗ್ರೌಂಡ್ ನೆಕ್ಸ್ಟ್ ಟು ದ ಬೆಂಚ್. ಆ ಬೆಂಚ್ ಕೆಳಗಡೆನೇ ಇರ್ತದೆ. ಅಫ್ರೆಂಟ್ಲಿ ಇಟ್ ಹ್ಯಾಡ್ ಫ್ಯಾಲನ್ ಔಟ್ ಆಫ್ ದಿ ಯಂಗ್ ಮ್ಯಾನ್ಸ್ ಕೋಟ್. ಬಹುಶಃ ಆ ವ್ಯಕ್ತಿಯ ಕೂತಿದ್ನಲ್ಲ ಅವನ ಒಂದು ಕೋಟಿಂದ ಬಿದ್ದಿರ್ಬೋದು ಅಂಥೇಳಿ ಅದನ್ನು ತೆಗೆದುಕೊಳ್ತಾನೆ. ಆಲ್ಮೋಸ್ಟ್ ಇಮಿಡಿಯೇಟ್ಲಿ ಗೋಡ್ಸ್ಬೈ ಫೈಂಡ್ ಹಿಮ್ಸೆಲ್ಫ್ ರಶಿಂಗ್ ಥ್ರೂ ದ ಪಾರ್ಕ್ಗೆ ಓಡಿ ಹೋಗ್ತಾನೆ. ಪಾರ್ಕ್ ತುಂಬ ಓಡಾಡ್ತಾನೆ. ಆ ವ್ಯಕ್ತಿಗೆ ಲುಕಿಂಗ್ ಫಾರ್ ದ ಯಂಗ್ ಮ್ಯಾನ್. ಆ ವ್ಯಕ್ತಿಯನ್ನು ನೋಡ್ತಾ ಇರ್ತಾನೆ ಎಲ್ಲಿದ್ದಾನೆ ಅಂಥೇಳಿ. ಹಿ ಆರ್ ಜಸ್ಟ್ ಇನ್ಸಲ್ಟೆಡ್. ಇವೆಂಚುಲಿ ಹಿ ಫೈಂಡ್ಸ್ ದ ಯೂತ್, ಅಪ್ರೋಚಸ್ ಹಿಮ್ ಆ್ಯಂಡ್ ಟೆಲ್ ಹಿಮ್ ದ್ಯಾಟ್ ಹಿ ಹ್ಯಾಸ್ ಫೌಂಡ್ ದ ಯಂಗ್ ಮ್ಯಾನ್ಸ್ ಮಿಸ್ಸಿಂಗ್ ಅ ಬಾರ್ ಆಫ್ ಸೋಪ್. ಆ ವ್ಯಕ್ತಿಯನ್ನು, ಆ ಯಂಗ್ ಮ್ಯಾನನ್ನು ಅಪ್ರೋಚ್ ಆಗ್ತಾನೆ. ಅವ ಹೇಳ್ತಾನೆ ಅವನು, ಹಿ ಟೆಲ್ ಹಿಮ್ ದಟ್ ಹಿ ಹ್ಯಾಸ್ ಫೌಂಡ್ ದ ಯಂಗ್ ಮ್ಯಾನ್ಸ್ ಮಿಸ್ಸಿಂಗ್ ಬಾರ್ ಆಫ್ ಸೋಪ್ ಮಿಸ್ಸಿಂಗ್ ಆಗಿತ್ತಲ್ಲ ಅದನ್ನು ನೋಡಿದೆ ಅಂಥೇಳಿ ಹೇಳ್ತಾ ಇರ್ತಾನೆ. ಆ್ಯಂಡ್ ದೆನ್ ಯುವರ್ ಜೀನಿಯಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್ ಆಫ್ ದಿ ಜೀನಿಯಸ್ ಆಫ್ ಯುವರ್ ಸ್ಟೋರಿ
has arisen, said Godspy, holding up cake of soap. That's it. ಅಂದರೆ ಈ ಒಂದು ಸ್ಟೋರಿಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್ ಏನಾಗಿತ್ತು ಅಂದ್ರೆ ಸೋಪ್ ಆಗಿತ್ತು ಅಂಥೇಳಿ. ಆ್ಯಂಡ್ ದೆನ್ ಯುವರ್ ಓವರ್ ಕೋಟ್ ಶುಡ್ ಸ್ಲೀಪ್ ಔಟ್ ಆಫ್ ಯುವರ್ ಪಾಕೆಟ್ ವೆನ್ ಯು ಸಿಟ್ ಆನ್ ದ ಸೀಟ್. ಅಂದರೆ ನೀನು ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡಿದೆಯಲ್ಲ, ಅವಾಗ ಏನಂತಂದ್ರೆ ನಿನ್ನ ಒಂದು ಪಾಕೆಟಿಂದ ಕೆಳಗಡೆ ಬಿದ್ದಿರಬಹುದು ಅಂಥೇಳಿ ಹೇಳ್ತಾ ಇರ್ತಾನೆ. ಐ ಸಾ ಇಟ್ ಆನ್ ದ ಫ್ಲೋರ್ ಆಫ್ಟರ್ ಯು ಲೆಫ್ಟ್. ಯು ಮಸ್ಟ್ ಎಕ್ಸ್ಕ್ಯೂಸ್ ಮೈ ಡಿಸ್ಬಿಲೀಫ್ ಬಟ್ appearances were really against you, and now as I must appeal to the evidence of the soap, you must excuse my belief but appearances were really against you, and now as I must appeal to the evidence of the soap, I hope abide by its verdicts. Its savory and depth is any good to you. ಅಂದರೆ ಆ ಸೋಪನ್ನು ಆ ವ್ಯಕ್ತಿಗೆ ಕೊಡಲಿಕ್ಕೆ ಹೋಗ್ತಾನೆ ಅವನು. ಆ್ಯಂಡ್ ದೆನ್ ದ ಯಂಗ್ ಮ್ಯಾನ್ hastily removed all doubt on the matter by pocketing the coin. Here is my card with my address. And then here is my card with my address, continued Godspy. ಆ ಗೋಡ್ಸ್ಬೈ ಏನು ಮಾಡ್ತಾನೆ, ಆ ವ್ಯಕ್ತಿಗೆ ತನ್ನ ಕಾರ್ಡನ್ನು ಕೊಡ್ತಾನೆ. ಎನಿ ಡೇ ಆಫ್ ದಿ ವೀಕ್ ವಿಲ್ ಡೂ ಫಾರ್ ರಿಫಂಡ್ ಆ್ಯಂಡ್ ನೆವರ್ ಲಾಸ್ ದ ಸೋಪ್. ಹೇರ್ ಅಗೇನ್ ಇಟ್ಸ್ ಯುವರ್ ಬೆಸ್ಟ್ ಫ್ರೆಂಡ್. ಆ ವ್ಯಕ್ತಿಗೆ ಏನು ಮಾಡ್ತಾನಂತಂದ್ರೆ ನಾರ್ಮನ್ ಗೋಡ್ಸ್ಬೈ ಕೆಲವೊಂದು ನಾಣ್ಯಗಳನ್ನು, ಶಾವರಿಯನ್ ಇಟ್ ಮೀನ್ಸ್ ನಾಣ್ಯಗಳನ್ನು ಅವನಿಗೆ ಕೊಡ್ತಾನೆ, ಖರ್ಚಿಗೆ ಕೊಡ್ತಾನೆ. ಅವಾಗ ಅಂತಂದ್ರೆ ತನ್ನ ಅಡ್ರೆಸ್ಸನ್ನು ಕೂಡ ಅಂತಂದ್ರೆ ನಾರ್ಮನ್ ಗೋಡ್ಸ್ಬೈ ಆ ವ್ಯಕ್ತಿಗೆ ಕೊಡ್ತಾನೆ. ನೀನು ಅಂತಂದ್ರೆ ಎನಿ ಡೇ ಆಫ್ ದಿ ವೀಕ್ ವಿಲ್ ರೀಫಂಡ್ ಮಾಡು ಅಂಥೇಳಿ, ಆಮೇಲೆ ನೀನು ರೀಫಂಡ್ ಮಾಡು ಅಂಥೇಳಿ ಆ ವ್ಯಕ್ತಿಗೆ ಕೆಲವೊಂದು ಹಣವನ್ನು ಕೊಡ್ತಾನೆ. ನೆವರ್ ಲಾಸ್ ದ ಸೋಪ್ ಹೇರ್ ಅಗೇನ್, ಅಂದರೆ ಆ ಸೋಪನ್ನು ಕೂಡ ಕೊಡ್ತಾನೆ. ಇನ್ನೊಮ್ಮೆ ಈ ಸೋಪನ್ನು ಕಳ್ಕೋಬೇಡ ಅಂತೇಳಿ ಹೇಳ್ತಾ ಇರ್ತಾನೆ. ಇಟ್ಸ್ ಯುವರ್ ಬೆಸ್ಟ್ ಫ್ರೆಂಡ್, ನಾನು ಅಂತಂದ್ರೆ ನಿನ್ನ ಬೆಸ್ಟ್ ಫ್ರೆಂಡ್ ಅಂತೇಳಿ ಹೇಳ್ತಾ ಇರ್ತಾನೆ. ಆ್ಯಂಡ್ ಯು ಆರ್ ಲಕ್ಕಿ ಯು ಫೌಂಡ್ ಇಟ್, ಸೇಡ್ ದ ಯಂಗ್ ಮ್ಯಾನ್. ಯು ಆರ್ ಲಕ್ಕಿ ಅಂದರೆ ನಾನು ಬಹಳಷ್ಟು ಲಕ್ಕಿ, ನೀನು ಅಂತಂದ್ರೆ ಬಹಳಷ್ಟು ಅದೃಷ್ಟವಂತ ಅಂತಂದ್ರೆ ಈ ಸೋಪ್ ನಿನಗೆ ಸಿಕ್ತು ಅಂಥೇಳಿ ಅಂತ ಹೇಳ್ತಾ ಇರ್ತಾನೆ. ಸೇಡ್ ದ ಯಂಗ್ ಮ್ಯಾನ್. ಆ್ಯಂಡ್ ದೆನ್ ವಿತ್ ಅ ಕ್ಯಾಚ್ ಇನ್ ಹೀಸ್ ವಾಯ್ಸ್ he mumbled a thank you or two and ran headlong in the direction of Knightsbridge. ಅವಾಗ ಅಂತಂದ್ರೆ ಆ ಯಂಗ್ ಮ್ಯಾನ್ ಅಂತಂದ್ರೆ ನಾರ್ಮನ್ ಗೋಡ್ಸ್ಬೈಗೆ ಥ್ಯಾಂಕ್ ಯು ಅಂಥೇಳಿ, ಧನ್ಯವಾದ ಅಂಥೇಳಿ ಹೋಗ್ತಾ ಇರ್ತಾನೆ. ಪೂವರ್ ಬಾಯ್ ಹೀ ಈಸ್ ಬ್ರೋಕನ್ಸ್ ಆ್ಯಸ್ ಕ್ಯಾನ್ ಬಿ ಸೇಡ್ ಗೋಡ್ಸ್ಬೈ. ಅಂದರೆ ಬಡ ವ್ಯಕ್ತಿ, ಪಾಪ ಅಂತೇಳಿ ಹೇಳ್ತಾ ಇರ್ತಾನೆ. ಪೂವರ್ ಬಾಯ್. ಐ ಆಮ್ ನಾಟ್ ಸರ್ಪ್ರೈಸ್ಡ್, ರಿಲೀಫ್ ಫ್ರಮ್ ಹೀಸ್ ಪ್ರಿಡಿಕ್ಮೆಂಟ್ ಮಸ್ಟ್ ಬಿ ಸೇವರ್. ಅಂದರೆ ಅವನ ಒಂದು ಆ ವ್ಯಕ್ತಿಯ ಒಂದು ಸಂಕಷ್ಟ ಅಂತಂದ್ರೆ ಇವನು ಪರಿಹಾರ ಮಾಡಿದ್ನಲ್ಲ, ರಿಲೀಫ್ ಮಾಡಿದ್ನಲ್ಲ, ಹಾಗಾಗಿ ಇವನಿಗೆ ಸ್ವಲ್ಪ ಸಂತೋಷ ಅನ್ನಿಸ್ತದೆ. ಇಟ್ ಈಸ್ ಅ ಲೆಸನ್ ಟು ಮೀ ನಾಟ್ ಟು ಬಿ ಟೂ ವೈಸ್ ಇನ್ ಜಡ್ಜಿಂಗ್ ಬೈ ಸರ್ಕಮ್ಸ್ಟಾನ್ಸ್. ಇದು ಅಂತಂದ್ರೆ ಅವನಿಗೆ ಒಂದು ರೀತಿ ಪಾಠವಾಗಿ ಅವನಿಗೆ ಒಂದು ಲೆಸನ್ ಆಗ್ತದೆ. ಪಾಠ ಅಂತಂದ್ರೆ ಅವನ ಮೇಲೆ ಒಂದು ಪರಿಣಾಮ ಬೀರ್ತದೆ ಅವನಿಗೆ. ಆ್ಯಂಡ್ ದೆನ್ as Godspy retraced his step behind the seat where the little drama had taken place, he saw an old gentleman peering under it and on all sides and recognized his former fellow occupant. As Godspy retraced his steps behind the seat where the little drama had taken place, ಅಂದರೆ ಆ ಸ್ಥಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಸಣ್ಣ ಘಟನೆ, ಡ್ರಾಮಾ ನಡೀತಾ ಇರ್ತದೆ. ಈ ಸಾ ಆ್ಯನ್ ಓಲ್ಡ್ ಜೆಂಟಲ್ಮ್ಯಾನ್ ಪಿಯರಿಂಗ್ ಅಂಡರ್. ಆ ಓಲ್ಡ್ ಜೆಂಟಲ್ಮ್ಯಾನ್ ಇದ್ನಲ್ಲ ಅವನು ಅಂತಂದ್ರೆ ಹಿ ವಾಸ್ ಪಿಯರಿಂಗ್ ಅಂಡರ್ ಇಟ್ ಆ್ಯಂಡ್ ಆಲ್ ಸೈಡ್ಸ್ ಆ್ಯಂಡ್ ರಿಕಗ್ನೈಸ್ಡ್ ಹೀಸ್ ಫಾರ್ಮರ್ ಫೆಲೋ ಒಕ್ಯುಪೆಂಟ್. ಅವನನ್ನು ಅಂತಂದ್ರೆ ನಾರ್ಮನ್ ಗೋಡ್ಸ್ಬೈ ಆ ವ್ಯಕ್ತಿಯನ್ನು ಇವನು ರಿಕಗ್ನೈಸ್ ಮಾಡ್ತಾನೆ, ಕೂನವನ್ನು ಇಡ್ತಾನೆ. ಆ್ಯಂಡ್ ದೆನ್ ಮಿಸ್ಸಿಂಗ್ ಸಮಥಿಂಗ್ ಸರ್ ಹೀ ಆಸ್ಕ್ಡ್. ಆ್ಯಂಡ್ ದೆನ್ missing something sir, he asked. Yes sir, soap of cake. And then Norman Godspy asked his that young man,
missing something, sir? And then the young man answered, yes sir, soap up cake. End of the prose. If you like the video, please subscribe our YouTube channel. Thank you.